2022 ಜೂನ್ 23ರಂದು ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ವಿಶ್ವ ಅಕ್ವಾಟಿಕ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ನಡೀತಾ ಇರಬೇಕಾದ್ರೆ ಅಮೆರಿಕದ ಆರ್ಟಿಸ್ಟಿಕ್ ಸ್ವಿಮ್ಮರ್ ಆದ ಅನಿತಾ ಅಲ್ವಿರಾಸ್ ತನ್ನ ಪ್ರದರ್ಶನ ನಂತರ ಈಜುಕೊಳದಲ್ಲೇ ನೀರಿನ ಒಳಗೆಯೇ ಬೋಧರಹಿತಳಾಗುತ್ತಾಳೆ. ತಕ್ಷಣ ಅದನ್ನು ಗಮನಿಸಿದ ಅವಳ ಕೋಚ್ ಆಂಡ್ರಿಯಾ ಫ್ಲುಯಾಂಟಿಸ್ ತೊಟ್ಟ ಉಡುಪಿನಲ್ಲೇ ನೀರಿಗೆ ಧುಮುಕುತ್ತಾಳೆ. ಅನಿತಾ ಅಲ್ವಿರಾಸ್ ಅನ್ನ ಮೇಲಕ್ಕೆ ಎತ್ತುತ್ತಾಳೆ. ಇಲ್ಲಿ ನಾವು ಜಸ್ಟ್ ಈ ಘಟನೆಯನ್ನ ರಿವೈಂಡ್ ಮಾಡಿ ನೋಡಿದ್ರೆ ಆ ಈಜುಕೊಳದ ಸುತ್ತಮುತ್ತಲು ಎಲ್ಲರೂ ಇರ್ತಾರೆ. ಪ್ರೇಕ್ಷಕರು, ಸಹ ಆಟಗಾರರು, ಆಂಪೈರ್ಸ್, ರೆಸ್ಕ್ಯೂ ಟೀಮ್, ಹೀಗೆ ಎಲ್ಲರೂ ಇರ್ತಾರೆ. ಆದ್ರೆ ಕೋಚ್ಗೆ ಮಾತ್ರ ಅರ್ಥವಾಗುತ್ತದೆ ನೀರಿನ ಒಳಗಡೆ ಅನಿತಾಳಿಗೆ ಏನೋ ಎಡವಟ್ಟಾಗಿದೆ ಅಂತ. ಇಲ್ಲಾಂದ್ರೆ ಅದಾಗಲೇ ಅವಳು ಮೇಲೆ ಬರ್ತಿದ್ಲು ಎಂಬುದಾಗಿ. ತನ್ನ ಗರಡಿಯಲ್ಲಿ ಪಳಗಿದ ಅನಿತಾಳ ಒಂದೊಂದು ಪಲ್ಸ್ ಕೂಡ ಆ ಕೋಚ್ಗೆ ಗೊತ್ತಿರುತ್ತೆ. ಇಂತಹ ಕೋಚ್ ಅನ್ನು ಪಡೆದ ಅನಿತಾ ಅಲ್ವಿರಾಸ್ ನಿಜಕ್ಕೂ ಭಾಗ್ಯವಂತರು ಅಲ್ವೇ ಸ್ನೇಹಿತರೆ? ಕಮೆಂಟ್ ಮಾಡಿ.